ಆತ್ಮೀಯ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರು, ಈಗಾಗಲೇ ಬಜೆಟ್ ಚಿಂತನೆ ಜೋರದ, ಅದು 42 ತಾಸು ಅಂದರೆ ಇವತ್ತು ನಾಳೆ ಅಷ್ಟು ಚರ್ಚೆ ಫುಲ್ಲು ಭಾಳ ಚರ್ಚೆ ಮಾಡೋದು. ಏನಾಯಿತು ಏನಿಲ್ಲ, ಏನಾಯಿತು ಏನಿಲ್ಲ. ವಿರೋಧ ಪಕ್ಷ ಸಾಕಷ್ಟು ಸ್ಥಿತಿಯಲ್ಲೇ, ಆಡಳಿತಾರೂಢ ಪಕ್ಷ ತನ್ನಂತ ಹೊರಕೊಳ್ಳಲೇ ಸಮಯ ಕಳೀತದೆ. 42 ತಾಸು ಆದಂತ ಜನ ನಿಧಾನಕ್ಕೆಲ್ಲ ಮರಿತಾ ಹೋಗ್ತಾ ಇರ್ತಾರೆ. 50.65 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಇದು. ಇದರಲ್ಲಿನ ಟ್ಯಾಕ್ಸ್ ಎಷ್ಟು ವಸೂಲು ಮಾಡ್ತಾರೆ, ಏನೋ ಟ್ಯಾಕ್ಸ್ ಬಿಟ್ಟಿವಿ ನಾವು ಅಂತ ಹೇಳ್ತಾ ಇದ್ದಾರೆ. ಎಷ್ಟಿಗೆ ಯಾರಿಗೆ? ಮಧ್ಯಮ ವರ್ಗದವ್ರಿಗೆ. ಎಷ್ಟಿದ್ದಾರಪ್ಪ ಮಧ್ಯಮ ವರ್ಗದವರು? ಅಂದಾಜು 6 ಕೋಟಿ ಜನಸಂಖ್ಯೆ ಇರಬೇಕು. 6 ಕೋಟಿ ಮಧ್ಯಮ ವರ್ಗಕ್ಕೆ ಸಂಬಂಧಿಸಿದಂಥವ್ರು ಬೇಡ 7 ಕೋಟಿ ಅಂತ ಹೇಳ್ರಿ. 142 ಕೋಟಿ ಒಳಗೆ 7 ಕೋಟಿ ತೆಗೆದು ಎಷ್ಟು ಉಳಿದ್ರು? ಇನ್ನುಳಿದವರು ಇವರು ಈ 6-7 ಕೋಟಿ ಜನ ಮಾರ್ಕೆಟ್ನಲ್ಲಿ ಎಷ್ಟು ಕೊಳ್ಳಬಹುದು, ಏನೇನು ಕೊಳ್ಳಬಹುದು, ಇವರಿಂದ ಏನು ಇಂಪ್ರೂವ್ ಆಗ್ಬೋದು, ಎಷ್ಟು ಉಳಿತಾಯ ಆಗ್ಬೋದು. ಯಾಕೆಂದರೆ ಶಿಕ್ಷಣ ಇವತ್ತು ಪ್ರೈವೇಟಾಗಿ ಹೋಗ್ಬಿಟ್ಟದ. ಕೃಷಿಗಿಂತಿನ ಆದ್ಯತೆ ಇಲ್ಲಲ್ಲೇ, ಆರೋಗ್ಯಕ್ಕೂ ಆದ್ಯತೆ ಇಲ್ಲ. ಎಲ್ಲ ಖರ್ಚು ಮಾಡಬೇಕಲ್ರಿ, ಮಾಡಬೇಕು. ಅಲ್ಲಿ ಟ್ಯಾಕ್ಸ್ ಕೊಡಲೇಬೇಕಾಗ್ತದೆ. ಒಂದು ಕಡೆ GST ರೂಪದಲ್ಲ, GST ಅಂತ ಅದರ ಲೆಕ್ಕಿಲ್ಲ, ಏನಿಲ್ಲ ಹೇಳ್ತಾ ಇದ್ದಾರೆ. ಆದರೆ ಒಳ್ಳೆಯ ಸುಂದರವಾಗಿ ಭಾಷಣ ಮಾಡಿ ಯಾರು ಬುದ್ಧಿವಂತ ವರ್ಗ, ಮಿಡಲ್ ಕ್ಲಾಸ್ ವಿಶೇಷವಾಗಿ ಬುದ್ಧಿವಂತ ವರ್ಗ, ಅದರಲ್ಲೂ ಮುಖ್ಯವಾಗಿ ಈ ಕೆಲಸಗಾರರು, ಯಾವ ಕೆಲಸಗಾರರು? ಸರ್ಕಾರಿ ಕೆಲಸಗಳಲ್ಲಿ ಇದ್ದಂಥವ್ರು, ಇವರು ಮಿಡಲ್ ಕ್ಲಾಸಲ್ಲಿ ಇರ್ತಿದ್ದಾರೆ. ಅವ್ರು ಇದ್ದಂಥವ್ರು ಇವತ್ತು ಮಾಧ್ಯಮ ಮೇಲೆ ಕಂಟ್ರೋಲ್ ಇಟ್ಕೊಂಡಿದ್ದಾರೆ, ಮತ್ತೊಂದು ಕಡೆ ಕಂಟ್ರೋಲ್ ಇಟ್ಟಿದ್ದಾರೆ. ಅವ್ರ ಮಾತಿಗೆ ಬೆಲೆ ಭಾಳ ರೀ. ಯಾವಾಗಲೂ ಇತಿಹಾಸ ಪುಟ ತೆಗೆದು ನೋಡಿದಾಗ ವಿಶೇಷವಾಗಿ ಸ್ವಂತ ಹೋರಾಟದಲ್ಲೇ ಈ ಮಿಡಲ್ ಕ್ಲಾಸ್ ಜನನ ಒಂದು ಮೇಲಿನ ಮತ್ತು ಕೆಳಗಿನ ಜನರ ಮಧ್ಯದಲ್ಲಿ ಕೊಂಡೆ ಆಗಿತ್ತು ಅನ್ನೋದು ನಾವು ಬರಲಿಕ್ಕೆ ಆಗುವುದಿಲ್ಲ. ಈ ದಿಸೆಯಲ್ಲಿ ಒಂದು ಸ್ವಲ್ಪ ಮಿಡಲ್ ಕ್ಲಾಸನ್ನು ಕೈ ಹೊಡ್ಕೊಂಡಿದ್ದಾರೆ. ಒಂದ ಕಲ್ಲಿಗೆ 2 ಹೊಡೆದು ಬಿಟ್ಟಿದ್ದಾರೆ. ಅಂದ್ರೆ ವಿಶೇಷವಾಗಿ ದೆಹಲಿ ಚುನಾವಣೆ ಕಾಲಲ್ಲಿರೋದರಿಂದ ಈಗ ದೆಹಲಿ ಚುನಾವಣೆಯಲ್ಲಿ ಹೆಚ್ಚು ದೆಹಲಿಯಲ್ಲಿ ಮಿಡಲ್ ಕ್ಲಾಸ್ ಜನರು ಹೆಚ್ಚಿದ್ದಾರೆ. ಅವ್ರಿಗೆ ಅನುಕೂಲ ಆಗುವಂಗೆ ಅಪ್ ಟು 12 ಲ್ಯಾಕ್ 12 ಲಕ್ಷ ತನಕ ಬಡ್ಡಿ ಇದಿಲ್ಲ, ಟ್ಯಾಕ್ಸ್ ಇಲ್ಲ ಅಂತೇಳಿ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಇದು ಭಾಳ ನಮ್ಮ ಆ ಮಿಡಲ್ ಕ್ಲಾಸ್ ಜನರಿಗೆ ಸಂತೋಷ ಕೊಡೋ ವಿಷಯ ಆಗ್ಯದ. ಅದು ಹೇಳಿದೆ ನಿಮಗೆ. ಇವ್ರು ಎಷ್ಟಾಗ್ಬೋದು? 7 ಕೋಟಿ ಜನಸಂಖ್ಯೆ ಆಗ್ಬೋದು. ಇವರಿಂದ ಇಡೀ ಮಾರ್ಕೆಟ್ ಬದಲಾಗ್ತದನ, ಚೇಂಜ್ ಆಗ್ತಾನೆ, ಹೆಚ್ಚು ಕಡಿಮೆ ಆಗ್ತದನ. ಹೌದು, ಸ್ವಲ್ಪ ಕೊಳ್ಳುವ ಶಕ್ತಿ ಅದ ಅವರಲ್ಲಿ, ಇಲ್ಲ ಅಂತಲ್ಲ. ಆದರೆ ಇವ್ರದ್ದು ಇಡೀ ವ್ಯವಸ್ಥೆ ಬದಲಾಗ್ತದೆ ಮತ್ತು ಎಲ್ಲರದು ಈ ದೇಶದ ಆದಾಯ ಹೆಚ್ಚಾಗ್ತದೆ ಅನ್ನೋದು ಹೇಳಲಿಕ್ಕೆ ಸಾಧ್ಯ ಅಂತ ಮಾತು. ಯಾಕಂದರೆ ಈ 50 ಲಕ್ಷ ಕೋಟಿ ಒಳಗೆ ಹೆಚ್ಚು ಕಡಿಮೆ ಏನಪ್ಪ ಅಂದರೆ ಅಂದಾಜು ಒಂದು 40-45 ಲಕ್ಷ ಕೋಟಿ ರೂಪಾಯಿಗಳು ನಾವು ಟ್ಯಾಕ್ಸ್ ರೂಪದಲ್ಲಿ ತೊಗೊಳ್ತೀವಿ. ಅದು ಸ್ವಲ್ಪ ಏನೋ ಮಿಡಲ್ ಕ್ಲಾಸ್ ಮೇಲೆ ಭಾರ ಕಡಿಮೆ ಮಾಡಿದ್ದಕ್ಕಾಗಿ ಒಂದಿಷ್ಟು ಕಡಿಮೆ ಆಗ್ಬೋದು, ಇಲ್ಲಂತ ತೆರಿಗೆಯಲ್ಲೇ ಅದು ಎಷ್ಟು ಕಡಿಮೆ ಆಗ್ಬೋದು ಇವೆಲ್ಲ ಲೆಕ್ಕ ಹಾಕಿದಾಗ ನಿರ್ಮಲಾ ಸೀತಾರಾಮನ್ನ ಈಗೂ ಸಹಿತ ಅವರು ಒಂದು ಎಲೆಕ್ಷನ್ ಗುರಿ ಇಟ್ಕೊಂಡು, ಮತ್ತು ಯಾಕೆ ಮುಂದಿನ ದಿನಗಳಲ್ಲೇನ ಬಿಹಾರದ ಒಂದು ಏನಪ್ಪ ಚುನಾವಣೆ, ಅದಕ್ಕಾಗಿ ಬಿಹಾರಕ್ಕೂ ಸಾಕಷ್ಟು ಏನಪ್ಪ ಅಂತ ಅನುಕೂಲಗಳನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ. ಇವು 2 ಕಾರಣ ಅಂದರೆ ಒಂದು ದೆಹಲಿ ಮೇಲೆ ಕಣ್ಣು, ಇನ್ನೊಂದು ಬಿಹಾರದ ಮೇಲೆ ಕಣ್ಣು. ಹೀಗಾಗಿ ಈ ಒಂದು ದೃಷ್ಟಿ ಇಟ್ಕೊಂಡು ವಿಚಾರ ಮಾಡಿದಾಗ ಮಧ್ಯಮ ವರ್ಗದವರಿಗೆ ಒಳ್ಳೆಯ ಒಂದು ಸುಸಂಧಿ ಅಥವಾ ಒಳ್ಳೆಯ ಆಹಾರವನ್ನು ಹಾಕಿಸ್ಕೊಂಡ್ರೆ, ಅದೇ ಕಾಲಕ್ಕೆ ಇನ್ನುಳಿದ ವರ್ಗದವ್ರಿಗೆ ಇಲ್ಲಿ ಏನೂ ಇಲ್ಲ, ತುಂಬುದು ಕೊಡೋದು ಮಾಡೋದು ಇದ್ರ ಸಾಧ್ಯ ಆಗ್ಯದ. ಯಾಕಂದ್ರೆ ಕೃಷಿಗೂ ಏನು ಸಿಕ್ಕಿಲ್ಲ, ಶಿಕ್ಷಣಕ್ಕೂ ಏನು ಸಿಕ್ಕಿಲ್ಲ. ಮುಂದೆ ಅದೇ ಕಾಲಕ್ಕೆ ಇನ್ನೊಂದು ನಾವು ಗಮನಿಸ್ಬೇಕಾಗಿದ್ದೇನಪ್ಪ ಅಂದ್ರೆ ಸಾಲ ಹಂಗೆ ಹೆಚ್ಚಾಗಲಿಕ್ಕೆ. ಈ ಸಲ ಸಾಲಕ್ಕೇನು ಪರಿಹಾರ ಅನ್ನೋದಿಲ್ಲ. ಯಾಕಂದರೆ ಹೆಚ್ಚು ಕಡಿಮೆ ಅಂದಾಜಿಗೆ 205 ಲಕ್ಷ ಕೋಟಿ ರೂಪಾಯಿ ಸಾಲ ಅದು ಅಂತೇಳಿ ಒಂದು ಅಂದಾಜು 205 ಲಕ್ಷ ಕೋಟಿ. ಆದರೆ ಬಡ್ಡಿನ ನಾವು ವರ್ಷಕ್ಕೆ ಎಷ್ಟು ಕೊಡ್ತೀವಪ್ಪ ಅಂತಂದ್ರೆ 12.70 ಲಕ್ಷ ಕೋಟಿ ಕೊಡ್ತೀವಿ ಅಂತ. ಈ ಒಂದು ನಾವೇನು 50 ಲಕ್ಷ ರೂಪಾಯಿ ಬಜೆಟ್ ಮಾಡೀವಿ, ಅದರ 10, 11, 12, 13 ಕೋಟಿ ರೂಪಾಯಿ ಬಡ್ಡಿ ಹೋಗ್ತದ. ನಾವು ಏನು ಸಾಲ ಮಾಡಿದ್ವಿ ಇಲ್ಲಿವರೆಗೆ ಹೊರಗಿನಂಥ ಸಾಲ ಅಂದರೆ ಇದನ್ನು ಹೆದಕ್ಕೆ ಹೋದು ಉಳಿದಂತೆ ಡೆವಲಪ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಯಾವ ಡೆವಲಪ್ಮೆಂಟ್ಗಳ? ಅಗ್ರಿಕಲ್ಚರ್ ಇಲ್ಲ, ಮತ್ತೊಂದಿಲ್ಲ, ಅದಕ್ಕೂ ಹಾಕಿಲ್ಲ. ಉಳಿದಕ್ಕೂ ಯಾವ ಕೈಗಾರಿಕೋದ್ಯಮ ಇರಲಿ ಮತ್ತೊಂದು ಇರಲಿ, ಯಾವುಗಳಿಗೂ ಖರ್ಚನ್ನು ಹಾಕಿಲ್ಲ. ಹೀಗಾಗಿ ಸಾಲ ಮರಳಿಸ್ಬೇಕಾದ್ರೆ ಇಲ್ಲಿ ಉದ್ಯಮಿಗಳು ಬೇಕು, MSMEಗಳು ಬೇಕು, ಸಣ್ಣ ಉದ್ಯೋಗಗಳು ಬೇಕು. ಇವೆಲ್ಲವೂ ಇವತ್ತಿಲ್ಲೇ ಇಲ್ಲ. ಹೀಗಾಗಿ ಇವುಗಳಿಗೆ ಸಹಿತ ಏನು ಪರಿಹಾರ ರೂಪದಲ್ಲಿ ಕೊಟ್ಟಿಲ್ಲ. ಕೇವಲ ಒಂದು ಪರಿಹಾರ ಕೊಟ್ಟು ಒಂದು ಏನಪ್ಪ ಅಂದ್ರೆ ಮೆಸ್ಮರಿಸಮ್ ಅಂತೀವಿ ನಾವು, ಜನರ ಮನುಷ್ಯನ ಮೇಲೆ ಒಂದು ರೀತಿಯಿಂದ ಏನಪ್ಪ ಅಂದ್ರೆ ಪ್ರಭಾವಿ ಮಾಡಿದ್ದಾರೆ ಅಂತ. ಅದಕ್ಕಾಗಿ ಇಲ್ಲೇ ನಮ್ಮ ರಾಹುಲ್ ಗಾಂಧಿಯವರು ಹೇಳ್ತಾ ಇದ್ದಾರೆ, ಈ ಎಂಥದ್ದು ಬಜೆಟ್ ಇದೆ ಅಂದ್ರೆ ಈ ಬಜೆಟ್ ಗುಂಡೇಟಿನಿಂದ ಆಗಿರೋ ದೊಡ್ಡ ಗಾಯಕ್ಕೆ ಸಣ್ಣ ಬ್ಯಾಂಡೇಜ್, ಗುಂಡು ಹೊಡೆದ ಜೋರ್ದಾರ್ ಬಿದ್ದಿದೆ, ಅದಕ್ಕೆ ಏನಪ್ಪ ಅಂದರೆ ಒಂದು ಸಣ್ಣ ಬ್ಯಾಂಡೇಜ್ ಹಾಕಿದಂಗೆ ಆಗಿದೆ ಗಾಯಕ. ಜಾಗತಿಕ ಅನಿಶ್ಚಿತತೆಯ ಈಗಿನ ಸಂದರ್ಭದಲ್ಲಿ ಆರ್ಥಿಕ ಬಿಕ್ಕಟ್ಟು ಬಗೆಹರಿಸಲು ಭಾರಿ ಪಲ್ಲಟವೇ ಆಗಬೇಕಾಗಿದೆ.
ಕೇಂದ್ರ ಸರ್ಕಾರವನ್ನು ಯೋಚನೆಗಳ ಜವಾಬ್ದಾರಿನ ಕಾಡುತ್ತಿದೆ. ಇಲ್ಲಿ ಹೇಳಿದರು ಈ ದೃಷ್ಟಿ ಇಟ್ಕೊಂಡು ಕೇಂದ್ರ ಸರ್ಕಾರ ಇವತ್ತು ಈ ಬಿಕ್ಕಟ್ಟನ್ನು ಆರ್ಥಿಕ ಬಿಕ್ಕಟ್ಟನ್ನು ಪರಿಹರಿಸಬೇಕಾಗಿತ್ತು. ಆದರೆ ಅಲ್ಲಿ ಸಾಧ್ಯ ಇದ್ದಂಥ ಪ್ರಸಂಗ ದೊಡ್ಡ ಏನಪ್ಪ ಗುಂಡು ಹೊಡೆದು ಬಿದ್ದ ಜಾಗಕ್ಕೆ ಸುಮ್ಮನೆ ಒಂದು ಅರಿವಿ ಪೆಟ್ಟಿ ಕಡಿದಂಗೆ ಆಯಿತು. ಅದು ರಕ್ತ ಹೋಗೋದು ನಿಲ್ಲುವುದಿಲ್ಲ ಅನ್ನೋಂಥ ಮಾತು. ಈ ಬಜೆಟ್ ಜನಪರ ಇಲ್ಲ, ಬಡವರ ಇಲ್ಲ, ಕೃಷಿಕರ ಪರ ಇಲ್ಲ, ಕಲಿಯುವ ಮಕ್ಕಳ ಪರ ಇಲ್ಲ. ಯಾರ ಪರ ಅದಪ್ಪ ಅಂದ್ರೆ ಇದು ಸಹಿತ ಈ ಕಾರ್ಪೊರೇಟ್ ಪರ ಅದ ಅನ್ನೋದನ್ನು ಸ್ಪಷ್ಟವಾಗಿ ಕಾಂಗ್ರೆಸ್ ಆರೋಪ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿಯವರು ಆರೋಪ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಮೋದಿಯವರು ಮಾತ್ರ ಇದಕ್ಕೆ ತಮ್ಮದೇ ಅಂತ ವ್ಯಾಖ್ಯಾನ ಕೊಡೋದು ಹೇಳ್ತಾರೆ. ಉಳಿತಾಯ, ಹೂಡಿಕೆ, ಇನ್ವೆಸ್ಟ್ಮೆಂಟ್, ಜನರು ಮಾಡೋ ವೆಚ್ಚ ಹಾಗೂ ಅಭಿವೃದ್ಧಿಯನ್ನು ಹೆಚ್ಚಿಸುವ ಜನಸಾಮಾನ್ಯರ ಬಜೆಟ್ ಇದು. ಜನಸಾಮಾನ್ಯರಿಗೆ ಇರುತ್ತಿರುವ ಬಜೆಟ್ ಇದು. ಇವೆಲ್ಲ ಹೆಚ್ಚು ಮಾಡ್ತಂತ ಹೇಳ್ತಾ ಇದ್ದಾರೆ. ದೇಶದ ಅಭಿವೃದ್ಧಿಯಲ್ಲಿ ಜನರನ್ನು ಪಾಲುದಾರರಾಗಿ ಮಾಡಲು ಬಲವಾದ ಅಡಿಪಾಯವನ್ನು ಹಾಕುತ್ತದೆ. ಮಧ್ಯಮ ವರ್ಗದವರ ತೆರಿಗೆ ಹೊರೆ ತಗ್ಗಿದೆ. ನಾವು ಮಧ್ಯಮ ವರ್ಗದ ಹೊರೆ ತಗ್ಗಿಸಿ ಅದು ಅನುಕೂಲ ಆಗುವ ಮಾಡಿದ್ವಿ, ಲಾಭ ಆಗ್ತದೆ ಅನ್ನುವಂಥ ಮಾತನ್ನು ಅಗದಿ ಘಂಟಾಘೋಷವಾಗಿ ನಮ್ಮ ಮೋದಿಯವರು ಹೇಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ಸಾಕಷ್ಟು ಹೆಲ್ಪನ್ನು ಬಿಹಾರಕ್ಕೂ ಮಾಡಿದರು. ಈಗ ಮತ್ತು ನಾಳೆ ಬರ್ತಿರಂತ ಆಂಧ್ರದಲ್ಲಿ ಮಾಡಬಹುದಿಲ್ಲ ಅಂತಲ್ಲ. ಇವು ಯಾಕೆ ಇದೆಲ್ಲಪ್ಪ ಅಂತಂದ್ರೆ ಇವತ್ತಿನ NDA ಸರ್ಕಾರ ಈ ಆಂಧ್ರ ಪ್ರದೇಶ ಸರ್ಕಾರದ ಆಧಾರದ ಮೇಲೆ ಮತ್ತು ನಮ್ಮ ಬಿಹಾರ ಸರ್ಕಾರದ ಆಧಾರದ ಮೇಲೆ ನಿಂತರು ನಮಗೂ ನಿಮಗೆಲ್ಲ ಗೊತ್ತಿದ್ದ ವಿಷಯ ಅದು. ಹೀಗಾಗಿ ಅವುಗಳನ್ನ ಎದುರು ಹಾಕೊಳ್ಳಾರದು ಅವ್ರು ಬೇಡಿದಷ್ಟು ಕೊಡುವಂಥದ್ದು ಮಾಡುವಂಥದ್ದು ನಮ್ಮ ಮೋದಿಜಿಯವ್ರು ಮಾಡ್ತಾ ಇದ್ದಾರೆ ಅನ್ನೋದಿಲ್ಲಿ ಗಮನಿಸಬೇಕಾಗಿರ್ತದೆ. ಮುಂದೆ ಇದೇ ಕಾಲಕ್ಕೆ ನಮ್ಮ ಸಿದ್ದರಾಮಯ್ಯನವರು ಏನು ಹೇಳಿದಾರಪ್ಪ ಈ ಒಂದು ಬಜೆಟ್ ಬಗ್ಗೆ ಅಂತ ವಿಚಾರ ಮಾಡಿದಾಗ, ಮೋದಿ ಸರ್ಕಾರ ಕರ್ನಾಟಕಕ್ಕೆ ಖಾಲಿ ಚಂಬು ಕೊಡುವುದನ್ನು ಮುಂದುವರಿಸಿದೆ. ಖಾಲಿ ಕೊಟ್ಬಿಡೋದು. ನಮ್ಮ ಕಡೆಯಿಂದ ತೊಗೊಳ್ಳೋದಷ್ಟು ಟ್ಯಾಕ್ಸ 4 ಲಕ್ಷ ಕೋಟಿ ಅದು 5 ಲಕ್ಷ ಕೋಟಿ ಸೆಮಿಷನ್ ತೊಗೋತೀರಿ, ಅದು ನಮ್ಮ ಕೈಯಾಗ ಚಂಬು ಕೊಟ್ಟುಬಿಡ್ತೀರಂತ 13-12% ಕೊಟ್ಟ. ಇದು ಮುಂದುವರೆದು ಈಗೂ ಸಹಿತ. ತೆರಿಗೆ ಪಾವತಿಯಲ್ಲಿ ಕರ್ನಾಟಕವು ದೇಶದಲ್ಲೇ 2ನೇ ಸ್ಥಾನದಲ್ಲಿದ್ದರೂ ತೆರಿಗೆ ಕಟ್ಟೋದ್ರೆ ನಾವು 2ನೇ ಸ್ಥಾನದಾಗಿದ್ದೀವಿ. ಮುಂಬೈ ಬಿಟ್ಟರೆ ನಂತರ ಕರ್ನಾಟಕನ ರೀ 2ನೇ ಸ್ಥಾನದಲ್ಲಿದ್ದರೂ ಬಿಹಾರ ಮತ್ತು ಆಂಧ್ರ ಪ್ರದೇಶಕ್ಕೆ ರಾಜಕೀಯ ಕಾರಣಗಳಿಗಾಗಿ ಹೆಚ್ಚಿನ ಪಾಲು ನೀಡಲಾಗಿದೆ. ಬಿಹಾರಕ್ಕೆ ಮತ್ತು ಅದೇ ಕಾಲಕ್ಕೆ ಏನಪ್ಪ ಅಂತಂದ್ರೆ ಆಂಧ್ರ ಪ್ರದೇಶಕ್ಕೆ. ಯಾಕಂದ್ರೆ ರಾಜಕೀಯ ಲಾಭ ಹೆಚ್ಚು ಇವರು ಏನು ಮಾಡಿದಾರಪ್ಪ ಅಂತಂದ್ರೆ ಅಲ್ಲಿ ಹಾಕಿದ್ದಾರೆ ದುಡ್ಡನ್ನು ಅಂತೇಳಿ. ಆದರೆ ಅದೇ ಕಾಲಕ್ಕೆ 6 ಲಕ್ಷಕ್ಕೆ ಹೇಳ್ತಾರೆ, ಇಲ್ಲ 12 ಲಕ್ಷದ ಏನಿಲ್ಲ ಸ್ಲ್ಯಾಬ್ ಹಾಕಿದ್ದ ಚಲೋ ಆಯಿತು ಪಾಪ ಅನ್ನೋರಿಗೆ ಅದು ಮಧ್ಯಮ ವರ್ಗದ ಅನುಕೂಲ ಆಯಿತು ಅಂತ ಮಾತಾಡ್ತಿದ್ರು. ಎಲ್ಲರೂ ಅಂತ ಮಾತಾಡ್ತಿದ್ದಾರೆ ಆ ಮಾತು ಬೇರೆ. ಹೀಗಾಗಿ ಈ ಸಲದ ಬಜೆಟ್ ಬಗ್ಗೆ ಬಹಳ ನಿರೀಕ್ಷೆಗಳನ್ನು ಆಸಕ್ತಿಗಳಿರುವಂಥ ಸಾಧ್ಯತೆಗಳು ಭಾಳ ಕಡಿಮೆ. ಯಾಕಂದ್ರೆ ಬಡ್ಡಿ ತುಂಬ್ಕೋಬೇಕು, ಗಂಟು ಕರಗಿಸ್ಬೇಕು, ಗಂಟೆ ಯಾವಾಗ ಗೊತ್ತಿಲ್ಲ. 204ಕ್ಕೂ ಮೀರಿ 204ಕ್ಕೂ ಮೀರಿ ಲಕ್ಷ ಕೋಟಿ ರೂಪಾಯಿ ಸಾಲ ಆಗ್ಯದ. 205 ಲಕ್ಷ ಕೋಟಿ ರೂಪಾಯಿ ಸಾಲ ಆಗ್ಯದ. ಇದನ್ನು ನಾವಿಲ್ಲಿ ಗಮನದಲ್ಲಿಟ್ಟುಕೊಂಡು 205 ಲಕ್ಷ ಕೋಟಿ ರೂಪಾಯಿಗಳ ಇದು ಬಗೆಹರಿಸೋದು ಯಾವಾಗ ಅನ್ನುವಂಥ ಪ್ರಶ್ನೆನೂ ಇವು ನಮ್ಮದದ. ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರು ಈ ಒಂದು ಬಜೆಟ್ ಬಗ್ಗೆ ತೀವ್ರವಾಗಿ ಟೀಕೆ ಮಾಡಿದ್ದಾರೆ. ಆದರೆ ಅದನ್ನು ಮೋದಿಯವರು ಮತ್ತು ಅವ್ರ ಸಂಘಟನೆಗಳು ಭಾಳ ಪ್ರಪೋಸ್ ಮಾಡ್ಕೊಂಡಿಲ್ಲ, ಹಂಗೆ ತಪ್ಪಾಗಿಲ್ಲ ಅಂತೇಳಿ ವಾದ ಮಾಡ್ತಾಯಿದ್ದಾರೆ. ಇನ್ನೂ ಇರಲಿ, ಬಟ್ ಈಗಿನ ಬಜೆಟಿಂದ ಮಾತ್ರ ಅಂತ ಹೇಳಿಕೊಳ್ಳುವಂಥ ಪರಿಣಾಮ ಆಗುವಂಥ ಘಟನೆಗಳು ಏನು ಸಂಭವಿಸಿಲ್ಲ. ಹಿಂದಿನ ಬಜೆಟ್ ಸಂಗೆ ಇದು ಒಂದು ಬಜೆಟ್ ಅಷ್ಟೇ ಹೇಳಬೇಕಾಗ್ತದೆ. ಮತ್ತು ಯಾವಾಗಲೂ ಏನೋ ಮಾಡಿದ್ರು ಒಂದು ರಾಜಕೀಯ ವ್ಯವಸ್ಥೆ ಬೆಂಬಲ ಮೇಲೆ ಮಾಡ್ತಾ ಇರ್ತಾರೆ. ಆ ನೆಲೆಗಟ್ಟಿನಲ್ಲಿ ಈ ನಮ್ಮ ರಾಜ್ಯಸಭಾ ಸದಸ್ಯೆ ನಿರ್ಮಲಾ ಸೀತಾರಾಮನ್ರವರು ತಮ್ಮ ಪಾರ್ಟಿಯನ್ನು ಪ್ಲೀಸ್ ಮಾಡ್ಕೋಬೇಕು, ಜೊತೆಗೆ ಒಳ್ಳೆಯ ಭವಿಷ್ಯ ನಿರ್ಮಾಣ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಇನ್ನಷ್ಟು ಖಾಸಗಿಗಾರರಿಗೆ ಹೆಚ್ಚು ಅವಕಾಶ ಮಾಡಿಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಇಲ್ಲದ ಕಂಡು ಬರ್ತಾಯಿದೆ. ಹೀಗಾಗಿ ಮೋದಿಯವ್ರಿಗೆ ಬಜೆಟ್ ಏನಪ್ಪ ಅಂತಂದ್ರೆ ಮಧ್ಯಮ ವರ್ಗದವ್ರಿಗೆ ಒಂದು ಸ್ವಲ್ಪ ಏನೋ ನೆಮ್ಮದಿ ಕೊಟ್ಟಿರ್ಬೋದು, ಬಟ್ ಓವರಾಲ್ ಆಗಿ ಇಡೀ ದೇಶದ ಜನರಿಗೆ ಕಣ್ಣಲ್ಲಿ ಮಣ್ಣು ಕೆಲಸ ಮಾಡೈತಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗ್ಬಾರ್ದು. S16 ನ್ಯೂಸ್ ಸತ್ಯ ಕೈಗಳಲ್ಲಿ ವಂದನೆಗಳು.